ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ವತಿಯಿಂದ ಮಗ್ಗಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಶುಕ್ರವಾರ ಸಂಜೆ ಹಮ್ಮಿಕೊಂಡಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿ, ಈ ದೇಶಕ್ಕಾಗಿ ಹೋರಾಡಿದ ರಾಣಿ ಚೆನ್ನಮ್ಮ, ಓನಕೆ ಓಬವ್ವ, ಡಾಕ್ಟರ್ ಅಂಬೇಡ್ಕರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೇರಿ ಇನ್ನಿತರರು ಹೋರಾಡಿ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಅವರು ಜಾತಿಗಾಗಿ ಹೋರಾಡಿಲ್ಲ. ಆದರೆ ಇವತ್ತು ಅವರ ಜಯಂತಿಗಳನ್ನು ಅವರವರ ಜಾತಿಗೆ ಸೀಮಿತವಾಗಿದ್ದು ನೋವಿನ ಸಂಗತಿ. ಅವರ ಜಯಂತಿಯನ್ನು ಹಿಂದೂ ಸಮಾಜದವರು ಸೇರಿ ಜಯಂತಿಗಳನ್ನು ಆಚರಿಸುವಂತಾಗಬೇಕಿದೆ. ಒಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಹಿಂದೂ ಸಮಾಜವನ್ನು ಸಂಘಟನೆಗಾಗಿ ಶ್ರಮಿಸೋಣ ಎಂದರು. ಶ್ರೀಧರ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು. ವೇದಿಕೆ ಮುಂಭಾಗದಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ್, ಮುಖಂಡರಾದ ಬಸಲಿಂಗಪ್ಪ ಬೂತೆ ಸೇರಿದಂತೆ ಹಿಂದೂ ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದ್ದರು. ವರದಿ VS ಶಿವಪ್ಪನಮಠ, ಸಮಯ ಟಿವಿ, ಕೆ ನ್ಯೂಸ್, ಯಲಬುರ್ಗಾ. ಈ ಸಮ್ಮೇಳನಗಳ ಉದ್ದೇಶ RSSನ ಪ್ರಚಾರ ಅಲ್ಲ. RSSಗೆ ಯಾವುದೇ ಪ್ರಚಾರದ ಅವಶ್ಯಕತೆ ಕೂಡ ಇಲ್ಲ. ಕಳೆದ 100 ವರ್ಷಗಳಿಂದ ಹಿಂದುವಿನ ಹೃದಯಕ್ಕೆ, ಹಿಂದುವಿನ ಮನೆಗೆ ಹೋಗಿ ಶಾಂತವಾಗಿ ಹಿಂದೂ ಸಂಘಟನೆಯ ಅವಶ್ಯಕತೆಯನ್ನು ಹೇಳುತ್ತಾ ಈ ದೇಶದಲ್ಲಿ ಹಿಂದೂ ಸಂಘಟನೆಯ ಕೆಲಸವನ್ನು ಸಂಘ ಮಾಡಿಕೊಂಡು ಬಂದಿದೆ. ಹಾಗಾಗಿ ಸಂಘಕ್ಕೆ ಯಾವುದೇ ಪ್ರಚಾರದ ಅವಶ್ಯಕತೆ ಇಲ್ಲ. ಈ ಹಿಂದೂ ಸಮ್ಮೇಳನದ ಉದ್ದೇಶ ಹಿಂದೂ ಸಮಾಜ ಸಂಘಟಿತ ಆಗಬೇಕು, ಹಿಂದೂ ಸಮಾಜ ಜಾಗೃತ ಆಗಬೇಕು, ತನ್ನೊಳಗಿನ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಒಂದು ಸುಖಿ ಬದುಕನ್ನು ಬದುಕಬೇಕು. ಇದು ಒಂದೇ ಉದ್ದೇಶ ಇಟ್ಕೊಂಡು ಸಂಘ ಕಳೆದ 100 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಈ ಸಮ್ಮೇಳನ ಯಾರ ವಿರುದ್ಧವೂ ಕೂಡ ಅಲ್ಲ. ಇದು ಹಿಂದೂ ತಾನು ಸಂಘಟನೆಯಾಗಬೇಕು, ತಾನು ಚೆನ್ನಾಗಿ ಆಗ್ತಾ ಇರುವಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ನಾನು ಪ್ರತಿನಿತ್ಯ ಒಳ್ಳೆಯ ಆಹಾರ ತಿಂದು ಪ್ರತಿನಿತ್ಯದವನ್ನೇ ಕಿಡಿಕಿಡಿ ಗೋಲ್ಪಿಂದ ಕೆಟ್ಟ ರಂಗಗಳನ್ನು ಪಡಿಸಿ ಜಟ ಭಕ್ತಿಯಿಂದ ಅನಂತ ಸಂಕಟವಾಗಿ ಕಿಟಿ ಕೋರ್ವ ಸಿಂಹ ಪದಸ್ಥರು ಬಂಗಾರದ ಕಡುಗನ್ನು ಕೊಡುವೆ ಮತ್ತು ಹುಡುಗರನ್ನಾದರೂ ಕೊಡುವೆನು. ಬೆಡದನ್ನ ಸಡಗರದ ನಾಮವನ್ನು ನುಡಿವನು ಎಡಭಾಗದೊಳು ನಿಲ್ಲೋ. का हिस्सा है। हाँ, तो परिवार के सारे सदस्यों से मिलने का सब। हाँ, विट्ठल की देन है, तो उसे विट्ठल का प्रसाद समझकर कभी लीजिए ना अपने हाथों में, कभी अपने गोद में उठाकर खिलाइए ना इसको। यदि आप सारा लाड प्यार उस विट्ठल पर ही नौछावर कर दोगे